ANMR ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ MG ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ಫ್ರೀ ಸ್ಕೂಲ್ LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು. ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಹಿಂದೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, MG ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 91649766 ಮೊಬೈಲ್ ಸಂಖ್ಯೆ ಮತ್ತು 081542511515 ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಝೂನೋಸಿಸ್ ದಿನಾಚರಣೆ. ಝೂನೋಟಿಕ್ ಕಾಯಿಲೆಯೊಂದಕ್ಕೆ ಮೊಟ್ಟಮೊದಲ ಲಸಿಕೆ ಕಂಡು ಹಿಡಿದ ದಿನದ ಸ್ಮರಣಾರ್ಥವಾಗಿ ವಿಶ್ವ ಝೂನೋಸಿಸ್ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಪ್ರತಿ ವರ್ಷ ಜುಲೈ 6ರಂದು ವಿಶ್ವ ಝೂನೋಸಿಸ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಾ ಬರುತ್ತಿದೆ ಎಂದು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ವಿವರಿಸಿದರು. ಅವರು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಾರ್ವಜನಿಕ ಆಸ್ಪತ್ರೆ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ, ಚಿಂತಾಮಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಹಮ್ಮಿಕೊಂಡಿದ್ದ ವಿಶ್ವ ಝೂನೋಸಿಸ್ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು. ಝೂನೋಸಿಸ್ ಎಂದರೆ ಪ್ರಾಣಿಗಳಿಂದ ವೈರಸ್ ಮೂಲಕ ಮನುಷ್ಯನ ದೇಹಕ್ಕೆ ರೋಗ ಹರಡುವುದನ್ನು ಝೂನೋಸಿಸ್ ಎಂದು ಕರೆಯಲಾಗುತ್ತದೆ. ಮನುಷ್ಯನಿಗೆ ಬರುವ ರೋಗಗಳ ಪೈಕಿ ಬಹುಪಾಲು ರೋಗಗಳು ಪ್ರಾಣಿಗಳಿಂದ ಬರುತ್ತವೆ. ಪ್ರಾಣಿಗಳಲ್ಲಿರುವ ವೈರಸ್, ಬ್ಯಾಕ್ಟೀರಿಯಾದಿಂದ ಮನುಷ್ಯರಿಗೆ ಸೋಂಕು ತಗುಲುತ್ತವೆ. ಪ್ರಾಣಿಗಳ ಮೇಲಿರುವ ರೋಗಾಣುಗಳು ಆಹಾರದ ಮೂಲಕ ಮನುಷ್ಯನ ದೇಹಕ್ಕೆ ಸೇರುತ್ತದೆ. ಇದು ಮನುಷ್ಯನಲ್ಲಿ ವಿವಿಧ ರೋಗಕ್ಕೆ ತುತ್ತಾಗುವಂತೆ ಮಾಡುತ್ತದೆ. ಹೀಗೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ರೋಗಗಳಿಗೆ ಝೂನೋಸಿಸ್ ಎಂದು ಕರೆಯಲಾಗುತ್ತದೆ ಎಂದು ಅವರು ವಿವರಿಸಿದರು. 1875 ಜುಲೈ 6ರಂದು ಝೂನೋಟಿಕ್ ಕಾಯಿಲೆಯಾಗಿದ್ದ ರೇಬಿಸ್ ರೋಗಕ್ಕೆ ಲೂಯಿ ಪಾಸ್ಟರ್ ಮೊದಲ ಲಸಿಕೆಯನ್ನು ಯಶಸ್ವಿಯಾಗಿ ನೀಡಿದರು. ಹೀಗಾಗಿ ಈ ದಿನದ ನೆನಪಿಗಾಗಿ ವಿಶ್ವ ಝೂನೋಸಿಸ್ ದಿನ ಎಂದು ಆಚರಿಸಲಾಗುತ್ತಿದೆ. ಪ್ರಾಣಿಗಳಿಂದ ಮಾನವನಿಗೆ ಹರಡುವ ಕಾಯಿಲೆಗಳು ಅಪಾಯದ ಬಗ್ಗೆ ಅರಿವು ಮೂಡಿಸುವ ಸಂಬಂಧ ವರ್ಲ್ಡ್ ಝೂನೋಸಿಸ್ ಡೇ ಅನ್ನು ಆಚರಿಸುತ್ತಾ ಬರಲಾಗುತ್ತಿದೆ ಎಂದ ಅವರು, ಜ್ವರ, ಕೆಮ್ಮು, ನೆಗಡಿ, ವಿಪರೀತ ಮೈಕೈ ನೋವು, ಗಂಟಲು ಊತ, ವಾಂತಿ, ಬೆದಿವು ಕಾಯಿಲೆಗಳ ಸಾಮಾನ್ಯ ಲಕ್ಷಣಗಳಾಗಿವೆ. ಕೆಲವು ಸೋಂಕುಗಳಿಂದ ಉಸಿರಾಟದ ತೊಂದರೆಯಂತಹ ಸಮಸ್ಯೆಗಳು ಸಹ ಕಾಣಿಸಿಕೊಳ್ಳುತ್ತವೆ ಎಂದರು. ಇನ್ನು ಪಶುಪಾಲನಾ ಇಲಾಖೆಯ ಡಾಕ್ಟರ್ ಪ್ರಿಯಾಂಕರ್ ಅವರು ಮಾತನಾಡಿ, ಇಲ್ಲಿವರೆಗೂ ಸರಿಸುಮಾರು 150ಕ್ಕೂ ಹೆಚ್ಚು ಝೂನೋಸಿಸ್ ಕಾಯಿಲೆಗಳನ್ನು ಪತ್ತೆ ಮಾಡಲಾಗಿದೆ. ಪ್ರಾಣಿಗಳೊಂದಿಗೆ ನೇರ ಸಂಪರ್ಕದಿಂದ ಅಥವಾ ಪರೋಕ್ಷ ಸಂಪರ್ಕದಿಂದ ಕಾಯಿಲೆಗಳು ಹರಡುತ್ತಾ ಬಂದಿವೆ. ಸೋಂಕಿತ ಜೀವಂತ ಕುರಿ, ಕೋಳಿ, ಇಲಿ, ಹಸು, ಸರೀಸೃಪ, ಉಭಯಚರ ಕೀಟಗಳು ಮತ್ತು ಇತರೆ ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳಿಂದ ಝೂನೋಸಿಸ್ ಕಾಯಿಲೆ ತಗುಲುತ್ತಾ ಬಂದಿದೆ. ಈ ಕಾಯಿಲೆಗಳು ಹೆಚ್ಚಾಗಿ ಸೊಳ್ಳೆಗಳು ಕಚ್ಚುವಿಕೆ ಮೂಲಕವೂ ಹರಡುತ್ತದೆ ಎಂದ ಅವರು, ಈ ಕಾಯಿಲೆಗಳಿಗೆ ಮಾತ್ರ ಇಲ್ಲಿವರೆಗೂ ಲಸಿಕೆ ಕಂಡುಹಿಡಿಯಲಾಗಿದೆ. ರೇಬಿಕ್ಸ್, ಆಂಥ್ರಾಕ್ಸ್ ಸೇರಿದಂತೆ ಕೆಲವು ಮುಂತಾದ ಕಾಯಿಲೆಗೆ ಲಸಿಕೆ ಕಂಡುಹಿಡಿಯಲಾಗಿದೆ ಎಂದು ವಿವರಿಸಿದ ಅವರು, ವಿಡಿಯೋ ಸಂದರ್ಶನದ ಮೂಲಕ ಎಲ್ಲರಿಗೂ ವಿವರವಾಗಿ ತಿಳಿಸಿಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ದಾಕ್ಷಾಯಿಣಿ, ತಾಲೂಕು ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಏನೇನು ಮಾಡಬಾರ್ದು ಅಂದರೆ, ಕೆಲವೊಬ್ಬರು ಹಳ್ಳಿ ಕಡೆ ಏನು ಮಾಡ್ತಾರೆ, ಎಕ್ಕದ್ದು ಹಾಲು ಹಾಕೋದು, ಮತ್ತು ಇದು ಅರ್ಶಿನ ಹಾಕೋದು, ಏನಾದರೂ ಎಲೆಗಳು ಹಾಕೋದು, ಆ ಥರ ಎಲ್ಲ ಮಾಡ್ತಾರೆ. ಮಣ್ಣು ಹಾಕೋದು, ಮತ್ತು ಗಾಯಕ್ಕೆ ಬ್ಯಾಂಡೇಜ್ ಮಾಡೋದು, ನಾವು ಏನು ಮಾಡಬಾರ್ದು. ಫಸ್ಟು ಗಾಯನ ತೊಳ್ಕೊಬೇಕು. ತೊಳ್ಕೊಂಡು ಮತ್ತೆ ಏನಾದರೂ ಆ್ಯಂಟಿಸೆಪ್ಟಿಕ್ ಏನಾದರೂ ಇದ್ದರೆ ಅಥವಾ ಡೆಟಾಲ್ ಅಥವಾ ಏನಾದರೂ ಇದ್ದರೆ ಅದರಲ್ಲಿ ವಾಶ್ ಮಾಡಬೇಕು. ಗಾಯ ಆಗಿರಲ್ಲ, ನಿಮಗೇನು ಗಾಯ ಆಗಿದ್ದಾಗ ಸುಮ್ಮನೆ ನಾಯಿ ಬಂದು ಸುಮ್ಮನೆ ಖರ್ಚಿರುತ್ತೆ ಅಂತ ಸುಮ್ಮನೆ ಒಂದು ಹಲ್ಲು ಬೀಳದೆ ಒಂದು ಖರ್ಚಿದ ಗಾಯ ಥರ ಆಗಿರುತ್ತೆ. ಇದು ಲೆವೆಲ್ 1 ಅಂತ. ಅಂಥದಕ್ಕೆ ತೀರಾ ಅವಶ್ಯಕತೆ ವ್ಯಾಕ್ಸಿನ್ ಇರಲ್ಲ. ಮತ್ತೆ ಪ್ರಿವೆನ್ಷನ್ ಆಗಿ ವ್ಯಾಕ್ಸಿನ್ ತೊಗೋಬೇಕು. ಆ ಗಾಯ ವಾಶ್ ಮಾಡಿಕೊಂಡು ಪೋಸ್ಟ್ ಕೋವಿಡ್ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಆಗಿರುತ್ತೆ. ಫಸ್ಟಿನ ದಿನ, 3ನೇ ದಿನ, 7ನೇ ದಿನ, 14ನೇ ದಿನ, 28ನೇ ದಿನ ಇಷ್ಟು ದಿನ ವ್ಯಾಕ್ಸಿನ್ ಹಾಕಿಸ್ಕೋಬೇಕು. ಅದಾದಮೇಲೆ ಲೆವೆಲ್ 2 ಅಂತ. ಲೆವೆಲ್ 2 ಅಂದರೆ ತುಂಬ ಮಾಂಸ ಒಳಗೆ ಇಳಿದಿರುತ್ತೆ, ಹಲ್ಲು ಇಳಿದಿರುತ್ತೆ.
ಹಸುಗೆ ಬರ್ತಿತ್ತು ಮತ್ತೆ ಮನುಷ್ಯರಿಗೂ ಕಚ್ತಿತ್ತು. ಆವಾಗ ಈ ಮನುಷ್ಯರಿಗೆ ಈ ಮಂಗನ ಕಾಯಿಲೆ ಬರೋದು ಮಕ್ಕ ಕಚ್ಚೋದ್ರಿಂದ ಮಂಗನ ಕಾಯಿಲೆ ಬರಲ್ಲ. ಮಂಗನ ಕಾಯಿಲೆ ಉಣ್ಣೆಗಳು ನಮಗೆ ಕಚ್ಚಿದ್ರೆ ಮಂಗನ ಕಾಯಿಲೆ ಬರುತ್ತೆ ಅಂತ ಹೇಳಿ ಇದು ಜುಲೈ 6 ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆ ಮೇಡಮ್ ಹೇಳ್ಕೊಟ್ಟು ಪ್ರಾಣಿಜನ್ಯ ರೋಗಗಳು ಅಂತಂದ್ರೆ ಏನು ಅಂತಂದ್ರೆ ಮನುಷ್ಯನಿಗೆ ಒಂದು ಪ್ರಾಣಿಯಿಂದ ಬರುವಂತಹ ಕಾಯಿಲೆಗಳಿಗೆ ಪ್ರಾಣಿಜನ್ಯ ರೋಗಗಳು ಅಂತ ಹೇಳಿ ಹೇಳ್ತೀವಿ. ಈಗ ಒಂದು ಈ ಪ್ರಪಂಚದಲ್ಲಿ ಮನುಷ್ಯರು ಬದುಕಬೇಕು, ಅದೇ ರೀತಿ ಜೀವರಾಶಿನ ಬದುಕಬೇಕು. ಕೋಳಿ, ಹಂದಿ, ಹಸು, ದನ, ಹಸು ಎಲ್ಲರೂ ಬದುಕಬೇಕು. ಎಲ್ಲ ಜೀವರಾಶಿ ಬರೀ ಮನುಷ್ಯರಷ್ಟೇ ಒಂದು ಪ್ರಪಂಚ ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲ ಜೀವರಾಶಿಗಳು ಬದುಕಬೇಕು, ಬೇರೆ ಸೃಷ್ಟಿ ಮಾಡಬೇಕು. ಬಟ್ ಆದರೆ ಏನು ಅಂತಂದರೆ ಈ ಪ್ರಾಣಿಗಳಿಂದ ಮನುಷ್ಯನಿಗೆ ಕಾಯಿಲೆಗಳು ಬರ್ತವೆ ರೀತಿಯಲ್ಲಿ ನಾವು ಅದನ್ನ ನೋಡ್ಕೋಬೇಕು. ಅದಕ್ಕೋಸ್ಕರ ಅದು ಯಾವ ಕಾಯಿಲೆಗಳು ಅದನ್ನ ಪ್ರಾಣಿಗಳಿಂದ ಮನುಷ್ಯನಿಗೆ ಬರುತ್ತೆ, ಆ ಕಾಯಿಲೆಗಳು ಬರಬೇಕಂದ್ರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ದಿನದಲ್ಲಿ ನಾವು ಹೇಳ್ತೀವಿ. ಈಗಾಗಲೇ ನೀವೆಲ್ಲ ನೋಡಿರ್ತೀರಾ ಇದು ಮೇಡಮ್ ಕೆಲವು ಕಾಯಿಲೆಗಳ ಬಗ್ಗೆ ಆಲ್ರೆಡಿ ಹೇಳಿದ್ರು. ಇನ್ನೊಂದು ವೈರಸ್ ನಿಪಾ ವೈರಸ್ ಅಂತ. ಈ ವೈರಸ್ ಬಾವಿಗೆ ಬರುತ್ತಲ್ಲ, ಬಾವಿಗೆ ನೋಡಿರ್ತೀರಲ್ಲ, ಬಾವಿಗಳಿಂದ ಬರುವಂಥದ್ದು. ಬಾವಿಗಳಿಂದ ಹಂದಿಗಳು ಮತ್ತೆ ಹಂದಿಗಿರುವಂಥ ಕಾಯಿಲೆನ ಬಾವಿಗಳಿಂದ ಮನುಷ್ಯರಿಗೆ ಕಳಿಸುತ್ತೆ. ಈ ಕಾಯಿಲೆ ಬಂದರೆ ನ್ಯೂಮೋನಿಯಾ ಕಾಯಿಲೆ ಥರ ಆಗುತ್ತೆ. ನ್ಯೂಮೋನಿಯಾ ಅಂತಂದರೆ ಉಸಿರಾಟ ತೊಂದರೆ, ಕೆಮ್ಮು, ನೆಗಡಿ, ಜ್ವರ, ಮೈಕೈ ನೋವು ಅದೆಲ್ಲ ಬಂದು ಕೊನೆಗೆ ಮೆದುಳಿಗೆ ಸಹ ಇದು ಅಫೆಕ್ಟ್ ಆಗಿ ತುಂಬ ಮನುಷ್ಯನಿಗೆ ಮಾರಣಾಂತಿಕ ಕಾಯಿಲೆ ಥರ ಆಗಿದೆ. ಕೇರಳದಲ್ಲಿ ರೀಸೆಂಟಾಗಿ ಒಂದು 1 ವರ್ಷದ ಹಿಂದೆ ನಿಪಾ ವೈರಸ್ ಅನ್ನೋದು ಸ್ಪ್ರೆಡ್ ಆಯಿತು ಸ್ವಲ್ಪ ದಿನ. ಆಮೇಲೆ ಅದು ಅಲ್ಲೇ ಸ್ಟಾಪ್ ಆಯಿತು. ಹ್ಯಾಂಡ್ ವಾಶ್ ಮಾಡ್ಕೋಬೇಕು, ನೀರಲ್ಲಿ ಇದರ ಸೋಪ್ ಹಾಕಿ ವಾಶ್ ಮಾಡ್ಕೋಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಮಣ್ಣು ಹಚ್ಚೋದು, ಅರಸಿನ ಹಚ್ಚೋದು, ಎಲೆಗಳ ಹಚ್ಚೋದು ಎಲ್ಲ ಮಾಡ್ತಾರೆ. ಆ ಥರ ಮಾಡಿದ್ರೆ ನಾಯಿ ಕಚ್ಚಿದ ಜಾಗದಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗಿ ಬೇರೆ ಕಾಯಿಲೆ ಬರೋದ್ರ ಚಾನ್ಸಸ್ ಇರ್ತದೆ. ಫೀವರ್ ಬರೋದು, ಸೊ ಫಸ್ಟ್ ಪ್ರಿಕಾಷನ್ ನಾಯಿ ಕಚ್ಚಿದ ತಕ್ಷಣ ಇಮಿಡಿಯೇಟ್ಲಿ ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಮತ್ತು ಅವತ್ತೇ ವಿತಿನ್ 24 hours TT ಇಂಜೆಕ್ಷನ್ ತಗೋಬೇಕು. ಆಮೇಲೆ ಆಂಟಿ ರ್ಯಾಬಿಸ್ ವ್ಯಾಕ್ಸಿನ್ ನಮ್ಮ ಎಲ್ಲ ಸಾರ್ವಜನಿಕ ಪ್ರಾಥಮಿಕ ಆರೋಗ್ಯದಿಂದ ಎಲ್ಲ ಮಟ್ಟದಲ್ಲೂ ಆಂಟಿ ರ್ಯಾಬಿಸ್ ವ್ಯಾಕ್ಸಿನ್ ಸಿಗುತ್ತೆ. ರ್ಯಾಬಿಸ್ ವ್ಯಾಕ್ಸಿನ್ ಡೋಸೇಜ್ ಕಚ್ಚಿದ ಮೇಲೆ ಫಸ್ಟ್ 1ನೇ ದಿನ ತಗೊಳ್ತಾರೆ, ಆಮೇಲೆ 3ನೇ ದಿನ ಕೊಡ್ತೀವಿ, 7ನೇ ದಿನ ಕೊಡ್ತೀವಿ, ಆಮೇಲೆ 28ನೇ ದಿನ 4 ಡೋಸ್ ಕೊಡ್ತೀವಿ. ಮತ್ತು ಕ್ಲಾಸ್ 2 ಕ್ಲಾಸ್ 3 ಅಂತ ಹೇಳ್ಬೋಲ್ಲ, ಆ ಥರ ಜಾಸ್ತಿ ಗಾಯ ಆಗಿದ್ರೆ ರ್ಯಾಬಿಸ್ ಇಮ್ಯುನೋಗ್ಲೋಬುಲಿನ್ ಅಂತ ಗಾಯ ಕೆಚ್ಚಿರೋ ಜಾಗದಲ್ಲೇ ಇಂಜೆಕ್ಷನ್ ಕೊಡ್ತೀವಿ. ಅದು ತಗೊಂಡ್ರೆ 100% ಸೇಫು, ರ್ಯಾಬಿಸ್ ಮೇಲೆ ಬರೋದಿಲ್ಲ. ಸೊ ಎಷ್ಟು ಇನ್ನೊಂದು ಮುಂದಾಗಿ ನಮಗೆ ಬರೋದಂಥದ್ದು ಹಾವು ಕಡಿತ, ಸ್ನೇಕ್ ಫೈಟ್. ಸ್ನೇಕ್ ಫೈಟಲ್ಲಿ ಏನು ಮಾಡ್ತಾರೆ ಅನ್ನೋ ಜನ ಕಚ್ಚಿದ ಮೇಲೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಕೆಲವರು ಮಾಂತ್ರಿಕರ ಹತ್ರ ಹೋಗ್ತಾರೆ, ಮಂತ್ರ ಹಚ್ಕೊಡೋದು. ಸೊ ಕಚ್ಚಿದ ಮೇಲೆ ಒಂದು 6 hours ಆದ್ಮೇಲೆ ಬರೋದು, 12 hours ಆದ್ಮೇಲೆ ಬರೋದು, ಆ ಥರ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ಏನಾದರೆ ವಿಷಯನ ಗಾಳಿಯಲ್ಲಿ ಹಾಕಿದ್ರೆ ಅಷ್ಟೊಳಗೆ ನಮ್ಮ ಹತ್ರ ಬರೋಷ್ಟು ಮುಂಚೆ ಸೀರಿಯಸ್ ಆಗ್ತಿರ್ತಾರೆ. ಸೊ ಆಗಲೇ ಬಾಯಿಯಲ್ಲಿ ಮನೆಗೆ ಬರೋದು, ಫುಲ್ಲು ಕಣ್ಣೆಲ್ಲ ಬಂದು ಹೋಗೋದು. ಕೆಲವರಿಗೆ ಈ ಕೋಪರ್ ಬೈಟು ನಾಗರ ಹಾವು ಹೇಳಿದ್ರೆ ಅದು ನ್ಯೂರೋಟಾಕ್ಸಿನ್ ಅಂದೇಳಿ, ಅಂದರೆ ಮೆದುಳಿಗೆ ಎಫೆಕ್ಟ್ ಆಗುತ್ತದೆ. ಕಣ್ಣು ಹಚ್ಕೊಂಡು ಆಗೋದು, ಉಸಿರಾಡೋಕ್ಕೆ ಕಷ್ಟ ಆಗೋದು, ಮಸಲ್ಸ್ ಎಲ್ಲ ವೀಕ್ ಆಗೋದು, ಆ ಥರ ಆಗುತ್ತೆ ನಾಗರ ಹಾವು ಕಚ್ಚಿದ್ರೆ. ಇನ್ನು ಕೊಳಕು ಮಂಡಲ ಅಂತೇಳಿ, ಕೊಳಕು ಮಂಡಲ ಮತ್ತು ಕಟ್ಟಿಗೆ ಹಾವು ಅದಕ್ಕೆ ಹಚ್ಚಿದ್ರೆ ಅದು ಹಿಮೋಟಾಕ್ಸಿನ್, ಅಂದರೆ ರಕ್ತದಲ್ಲಿ ಹೆಪ್ಪುಗಟ್ಟು ನಿಂತೋಗುತ್ತೆ. ಸೊ ಎಲ್ಲಂದ್ರೆ ರಕ್ತಸ್ರಾವ ಆಗಿಬಿಡುತ್ತೆ ಬಾಡಿಯಲ್ಲೆಲ್ಲ. ಮೂತ್ರದಲ್ಲಿ ರಕ್ತ ಆಗೋದು, ಬಾಯಲ್ಲಿ ರಕ್ತ ಬರೋದು, ಮೂಗಲ್ಲಿ ರಕ್ತ ಬರೋದು, ಈ ಥರ ಆಗಿಬಿಡುತ್ತೆ. ಸೊ ಇಂಪಾರ್ಟೆಂಟ್ ಅಂದರೆ ಸ್ನೇಕ್ ಬೈಟಲ್ಲಿ ವಿತಿನ್ 3 hours ನಾವು ಆ್ಯಂಟಿ ಸ್ನೇಕ್ ಬೈಟ್ ಆ ಸ್ನೇಕ್ ಬೈಟ್ ಪಾಯ್ಸನ್ ಹಾಕಿದ್ರೆ ಮಿನಿಮಮ್ 10 miles ಒಳ್ಳೆ ಆ್ಯಂಟಿ ಸ್ನೇಕ್ ವಿನಮ್. ಸೊ ಅದಕ್ಕೆ ಸ್ನೇಕ್ ಬೈಟ್ ಆದ ತಕ್ಷಣ ಇಮಿಡಿಯೇಟಾಗಿ ಮಾಸ್ಟರ್ಗಳ ಹತ್ರ, ಮಂಗಳವಾರಿಗಳ ಹತ್ರ ಡೈರೆಕ್ಟಾಗಿ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಹಲವಾರು ಪ್ರಾಣಿಗಳು ಉಳಿಯುತ್ತೆ. ಸೊ ಈ ಬಗ್ಗೆ ನಮ್ಮ